ದ್ವಾಪರವಾಗುವುದು. ಭಾರತ ಕಣ್ಣಲಿ ಕುಣಿಯುವುದು, ಮೈಯಲಿ ಮಿಂಚಿನ ಹೊಳೆ ತುಳುಕಾಡುವುದು. ನಮಸ್ಕಾರ ಸ್ನೇಹಿತರೆ. ಈ ಅಭಿಮನ್ಯುವಿನ ಯುದ್ಧದ ಭಾಗ ಕುಮಾರವ್ಯಾಸ ಭಾರತದಲ್ಲೇ ಅತ್ಯಂತ ಸಾರವತ್ತಾದ ಭಾಗ ಅಂತ ಹೇಳ್ಬೋದು. ವೀರರಸ ಅಂತ ಅಂದರೆ ಇಲ್ಲಿ ನೋಡಬೇಕು. ಆ ಅಭಿಮನ್ಯುವಿನ ಉತ್ಸಾಹ, ರಣೋತ್ಸಾಹ, ಅವನು ಬಾಣ ಬಿಡುವಂತಹ ಬಾಣದ ಎಸುಗೆ, ಅವನು ಈ ಅತಿರಥ ಮಹಾರಥರೊಂದಿಗೆ ಯುದ್ಧ ಮಾಡುವಾಗ ಅವರ ಕೈ ಕೆಳಗೆ ಮಾಡಿ ತನ್ನ ಕೈ ಮೇಲಾಗುವ ಹಾಗೆ ಮಾಡುವಂತಹ ಪರಾಕ್ರಮ, ಅವರ ಮಾತಿಗೆ ಸರಿಯಾಗಿ ಉತ್ತರ ಕೊಡುವಂತಹ ಮಾತಿನ ವೈಖರಿ, ಇದೆಲ್ಲ ಬರೀ ಆಡಂಬರ ಅಲ್ಲ, ಅದಕ್ಕೆ ಸರಿಯಾದ ಪರಿಣಾಮವನ್ನು ಕೂಡ ಯುದ್ಧದಲ್ಲಿ ತೋರಿಸ್ತಾನೆ ಅಭಿಮನ್ಯು. ಇಲ್ಲಿ ಕುಮಾರವ್ಯಾಸ ಕವಿಯ ಭಾಷೆ, ಅವನ ರೂಪಕ ಸಾಮರ್ಥ್ಯ, ಇದೆಲ್ಲ ಅದ್ಭುತವಾಗಿ ಪ್ರಕಟವಾಗಿದೆ ಅಂತ ಹೇಳಬೇಕು. ಎಷ್ಟು ಸಂಯಮದಿಂದ ಈ ಅಭಿಮನ್ಯುವಿನ ಪರಾಕ್ರಮವನ್ನು, ಅಭಿಮನ್ಯುವಿನ ಯುದ್ಧದ ಆ ಕಾಲವನ್ನು ವರ್ಣಿಸ್ತಾನೆ ಅಂತಂದರೆ ಕುಮಾರವ್ಯಾಸ ಹಂತ ಹಂತವಾಗಿ ಅಭಿಮನ್ಯು ಯಾವ ರೀತಿ ಯುದ್ಧ ಮಾಡದ ಮಹಾರಥರ ಜೊತೆ ಅಂಥೇಳಿ ಬಹಳ ವಿಸ್ತಾರವಾಗಿ ವರ್ಣಿಸ್ತಾ ಹೋಗ್ತಾನೆ. ಅವನಿಗೆ ಬೇಸರವೇ ಇಲ್ಲ. ಯಾಕೆ ಅಂತಂದರೆ ಕುಮಾರವ್ಯಾಸನು ಅತ್ಯಂತ ಉತ್ಸಾಹಿ, ಅವನಲ್ಲಿರುವ ಭಾಷೆಗೂ ಕೂಡ ಅತ್ಯಂತ ಶಕ್ತಿಯುತವಾದ ಭಾಷೆ ಅವನದು. ಅದಕ್ಕೆ ತಕ್ಕ ಹಾಗೆ ಈ ಅಭಿಮನ್ಯುವಿನ ಪರಾಕ್ರಮ ಕೂಡ ಅತ್ಯಂತ ಶಕ್ತಿಯುತವಾದದ್ದು, ಅತ್ಯಂತ ರಭಸದಿಂದ ಕೂಡಿದಂತಹ ಭಾಗ ಇದು. ಹಾಗಾಗಿ ಕುಮಾರವ್ಯಾಸನ ಉತ್ಸಾಹ, ಅಭಿಮನ್ಯುವಿನ ಉತ್ಸಾಹ ಎರಡು ಮೇಳೈಸಿ ಈ ಭಾಗ ಬಹಳ ಸಾರವತ್ತಾಗಿ ಬಂದಿದೆ ಅಂತಲೇ ಹೇಳಬೇಕು. ಒಂದೊಂದು ಪದ್ಯದಲ್ಲಿ ಕೂಡ ಅವನು ಉಪಯೋಗಿಸುವಂತಹ ದೇಶ ಭಾಷೆ, ಸಂಭಾಷಣೆ, ದೇಶೀಯ ಗಾದೆಯ ಮಾತುಗಳು, ಉತ್ತರ ಪ್ರತ್ಯುತ್ತರಗಳು ಒಂದಕ್ಕೊಂದು ಅದ್ಭುತವಾಗಿ ಮೂಡಿ ಬಂದಿವೆ ಅಂತ ಹೇಳಬೇಕು. ಅಭಿಮನ್ಯು ಯುದ್ಧಕ್ಕೆ ಸಿದ್ಧನಾಗಿ ಬರೋದೇ ಒಂದು ಸೊಗಸು, ಅವನು ರಥವನ್ನು ಏರೋದೇ ಒಂದು ಸೊಗಸು, ಅವನು ಮಾತಾಡುವುದೇ ಒಂದು ಸೊಗಸು. ಹೀಗೆ ಈ ಸೊಗಸಿನ ಸಮಸ್ತ ಅಂಶಗಳು ಕೂಡ ಈ ಅಭಿಮನ್ಯುವಿನ ಭಾಗದಲ್ಲಿ ವ್ಯಕ್ತವಾಗಿದೆ. ಅವನು ಬರೋದು ನೋಡಿ ತಯಾರಾಗ್ತಾನೆ. ಯಾವಾಗ ಧರ್ಮರಾಯ ಅಭಿಮನ್ಯುವಿಗೆ ಅನುಮತಿಯನ್ನು ಕೊಟ್ಟನೋ, ನೀನು ಹೋಗಿ ಯುದ್ಧದಲ್ಲಿ ಜಯಿಸು, ನಾವು ಹಿಂದುಗಡೆ ಬರ್ತೀವಿ ಅಂತ ಹೇಳಿ ತಕ್ಷಣ ಉತ್ಸಾಹದಿಂದ ತಯಾರಾಗ್ತಾನೆ. ಹೇಗೆ ಬಿಗಿದ ಗಂಡುಡಿಗೆಯಲಿ ಹೊನ್ನಾಯುಗದ ಹೊಳೆವ ಕಠಾರಿಯನು ಮೊನೆ ಮಗುಚಿ. ಗಂಡುಗಾಸೆ ಹಾಕ್ಕೊಂಡು ಯುದ್ಧಕ್ಕೆ ತಯಾರಾಗ್ತಾನೆ. ಹೊನ್ನಾಯುಗದ ಹೊಳೆವ ಕಠಾರಿಯನು ಮೊನೆ ಮಗುಚಿ, ಪಕ್ಕದಲ್ಲಿ ಸೊಂಟದಲ್ಲೊಂದು ಕಠಾರಿಯನ್ನು ಇಟ್ಕೊಳ್ಬೇಕಲ್ಲ, ಅದರ ಮೊನೆಯನ್ನು ಪರೀಕ್ಷೆ ಮಾಡಿ ಸೊಂಟಕ್ಕೆ ಸಿಗಿಸ್ಕೊಳ್ತಾನೆ. ಸಾಧು ಜವಾಜಿ ಕತ್ತುರಿ ಗಂಧಲೇಪದಲ್ಲಿ, ಹೊರಡ್ತಾ ಇರೋದು ಯುದ್ಧಕ್ಕಾದರೂ ಕೂಡ ಈ ಸುಗಂಧ ದ್ರವ್ಯಗಳನ್ನು ಲೇಪಿಸಿಕೊಳ್ಳೋದು ಅಂದಿನ ಕಾಲದ ಅಭ್ಯಾಸ. ಎಲ್ಲರೂ ಯುದ್ಧಕ್ಕೆ ಹೋಗಬೇಕಾದ್ರೆ ತಯಾರಾಗಬೇಕು ಅಂತಂದರೆ ಸಾಧು, ಜವಾಜಿ, ಕಸ್ತೂರಿ, ಗಂಧ ಇದನ್ನೆಲ್ಲ ಶರೀರಕ್ಕೆ ಹಚ್ಕೊಳ್ತಾ ಇದ್ದರು. ಅಷ್ಟೇ ಅಲ್ಲ, ಹೊಂದೊಡರ ಹಾರಾದಿಗಳಲೊಪ್ಪಂಬಡೆದು, ಅದ್ಭುತವಾದ ಹಾರಗಳನ್ನು, ಮನೋಹರವಾದ ಹಾರಾವಳಿಗಳನ್ನು ಕೊರಳಲ್ಲಿ ಧರಿಸ್ಕೊಂಡ. ಅಂದರೆ ಯುದ್ಧಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ಶೋಭೆ. ಯುದ್ಧಕ್ಕೆ ಹೊಡ್ತಾ ಇದ್ದೀನಿ, ನಾನು ಸಾಯೋದಕ್ಕೆ ಹೋಗ್ತಾ ಇದ್ದೀನಿ ಅಂತಲ್ಲ, ಯುದ್ಧವನ್ನು ಜಯಿಸೋದಕ್ಕೆ ಹೋಗ್ತಾ ಇದ್ದೀನಿ. ಅದು ಒಂದು ಹಬ್ಬ. ಯುದ್ಧ ಅನ್ನೋದು ಕ್ಷತ್ರಿಯರಿಗೆ ಒಂದು ಹಬ್ಬ. ಆ ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡಬೇಕು? ಈ ಎಲ್ಲ ಸುಗಂಧ ದ್ರವ್ಯಗಳು, ಒಳ್ಳೆಯ ವಸ್ತುಗಳು, ಹಾರಗಳು, ಬಟ್ಟೆಗಳು, ಉಡುಗೆ ತೊಡುಗೆ ಎಲ್ಲ ಆ ಹಬ್ಬಕ್ಕೆ ಅನುಗುಣವಾಗಿ ಧರಿಸಿಕೊಂಡು ನಸು ನಗೆ ಮೊಗೆದ ಸೊಂಪಿನಲ್ಲಿ, ಇಷ್ಟೆಲ್ಲ ಹೇಗಿದ್ದಾನೆ, ನಸು ನಗೆ ಮೊಗ, ನಗ್ತಾ ಇದ್ದಾನೆ, ಖುಷಿ ಅವನಿಗೆ, ಆನಂದವಾಗಿ ಯುದ್ಧಕ್ಕೆ ಹೋಗಬೇಕು. ಆಗವಕ್ಕೆ ಅನುವಾದನಭಿಮನ್ಯು, ಯುದ್ಧಕ್ಕೆ ಸಿದ್ಧನಾದ ಅಂಥೇಳಿ ಕುಮಾರವ್ಯಾಸ ಹೇಳ್ತಾನೆ. ಕಾಯ್ತಾ ಇದ್ದಾನೆ. ಇಷ್ಟೆಲ್ಲ ಉಡುಗೆ ತೊಡುಗೆಯನ್ನು ಧರಿಸಿಕೊಂಡು ತನ್ನ ರಥ ಬರಲಿ ಅಂತ ಕಾಯ್ತಾ ಇದ್ದಾನೆ. ಆ ಕಡೆಯಿಂದ ರಥ ಬರುತ್ತೆ, ನಾಟಕೀಯವಾಗಿ ವರ್ಣಿಸ್ತಾನೆ ಕುಮಾರವ್ಯಾಸ. ಆ ಕಡೆಯಿಂದ ರಥ ಬರುತ್ತೆ. ಹೇಗಿದೆ ರಥ? ಉಲಿವ ಗಂಟೆಯ ಗಣಗಣ ಗಣಗಣ ಅಂತ ಗಂಟೆಯ ಶಬ್ದ ಆಗ್ತಾ ಇದೆ. ಕುಣಿವ ತುರಗಾವಳಿಯ, ಅದು ಅತ್ಯಂತ ಉತ್ಸಾಹದ ಕುದುರೆಗಳು. ಇವನಿಗೆ ಹೇಗೆ ಬೇಕೋ ಅಂಥದೇ ಕುದುರೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ ಇವನ ರಥಕ್ಕೂ ಕೂಡ ಕುಣಿತಾ ಇವೆ ಅಂತ ಕುದುರೆಗಳು, ಬಿಟ್ಟರೆ ಸಾಕು ಹಾರ್ತೀವಿ ಅಂತ. ಕುಣಿವ ತುರಗಾವಳಿಯ ಗಗನದೊಳ್ ಅಗಿವ ಬಿರುದಿನ ಫಳಹರದ ತೆತ್ತಿಸಿದ ಕನಕದ ಚೌಕ ಸತ್ತಿಗೆಯ. ಆ ರಥ ಬಂದ ತಕ್ಷಣ ವಂದಿ ಮಾಗದರು ಇರ್ತಾರಲ್ಲ,
ವೀರರ ಬಿರುದಾವಳಿಗಳನ್ನು ಹೊಗಳುವಂಥವರು. ಅವರು ಹೊಗಳ್ತಾ ಇದ್ದಾರೆ. ಆ ಉಗಿಯುವ ಬಿರುದಿನ ಅಭಿಮನ್ಯುವಿನ ಬಿರುದನ್ನು ಹೊಗಳ್ತಾ ಇದ್ದಾರೆ. ಕನಕದ ಚೌಕ ಸತ್ತಿಗೆಯ ಛತ್ರ ಚಾಮರಗಳು, ಇದಕ್ಕೆ ತೋಮರಗಳು, ರಥಕ್ಕೆ ಅಲಂಕಾರ ಮಾಡಿದಂಥ ಸಮಸ್ತ ಅಲಂಕಾರಗಳಿಂದ ಪೂರ್ಣವಾಗಿರುವಂಥ ರಥ, ಗುಳು ಗುಳಿಪ ಚೀತ್ಕಾರ ಕೋಲಾಹಳದ ಸೂತನ ರೇಖೆಯಲ್ಲಿ ಭಟಕುಲ ಲಲಾಮನ ತೇರು ಬಂದುದೋ. ಗುಳು 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 ಅಂತ ಶಬ್ದ ಮಾಡಿಕೊಂಡು ಚೀತ್ಕಾರ ಕಿರ್ಕ್ ಅಂತ ಶಬ್ದ ಮಾಡುತ್ತಲ್ಲ ರಥದ ಚಕ್ರ, ಆ ರಥದ ಚಕ್ರದ ಕೋಲಾಹಲದ ಆ ರಥದ ಶಬ್ದದ ನಡುವೆ ಸೂತನ ರೇಖೆಯಲ್ಲಿ ಭಟಕುಲ ಲಲಾಮನ ತೇರು ಬಂದುದು. ಅಭಿಮನ್ಯುವನ ತೇರು ನಿಧಾನವಾಗಿ ಬರುತ್ತೆ. ಹೇಗಿದೆ? ತೀವಿದಸ್ತ್ರದಲ್ಲಿ. ಅದರ ರಥದ ತುಂಬ ಬಗೆಬಗೆಯ ಅಸ್ತ್ರಗಳನ್ನು ತುಂಬಿದೆ. ಆ ತುಂಬಿದಂಥ ಸಾಲಂಕೃತವಾದ ತೇರು ಬಂದು ನಿಂತ್ಕೊಳ್ತು. ಅಭಿಮನ್ಯು ಏನು ಮಾಡ್ತಾನೆ? ಅವನು ಹೊರಡುವಾಗಿನ ಆ ಸಂಭ್ರಮ. ತುರಗತಿಗಭಿನಮಿಸಿ, ಯುದ್ಧಕ್ಕೆ ಹೊರಡಬೇಕಾದರೂ ನಮ್ಮಲ್ಲಿ ಇದ್ದಂಥ ಸಂಸ್ಕಾರವನ್ನು, ಆ ನಡವಳಿಕೆಗಳನ್ನು ನಾವು ಇಲ್ಲಿ ನೋಡಬೇಕು. ತುರಗತಿಗಭಿನಮಿಸಿ, ರಥದ ಎದುರುಗಡೆ ಹೋಗಿ ಎಲ್ಲ ಕುದುರೆಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾನೆ. ರಥವನ್ನು ತಿರುಗಿ ಬಲಬಂದು, ಆ ರಥವನ್ನು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನೆ. ಎರಗಿ, ರಥಕ್ಕೆ ನಮಸ್ಕಾರ ಮಾಡಿ, ಚಾಪಕ್ಕೆ ಕರವ ನೊಸಲಲಿ ಚಾಚಿ, ಆ ಬಿಲ್ಲಿನ ದಿವ್ಯವಾದ ಧನಸ್ಸಿದೆಯಲ್ಲ, ಆ ಧನಸ್ಸನ್ನು ಹಣೆಗೆ ಮುಟ್ಟಿಸ್ಕೊಳ್ತಾನೆ, ನಮಸ್ಕಾರ ಮಾಡ್ಕೊಳ್ತಾನೆ ಬಿಲ್ಲಿಗೆ. ಭಾರಿಯ ಭುಜವನ್ನು ಒದರಿಸುತ್ತ, ಕೈಯನ್ನು ತೋಳನ್ನು ತಟ್ಟುಕೊಂಡು ಉತ್ಸಾಹದಿಂದ. ಆಮೇಲೆ ಏನು ಮಾಡ್ದ? ಅರಸಗಭಿವಂದಿಸುತ್ತ ಧರ್ಮರಾಯನಿಗೆ ಚರಣಕ್ಕೆ ನಮಸ್ಕಾರ ಮಾಡ್ತಾನೆ. ದೊಡ್ಡಪ್ಪ ಕಳಿಸು ನನ್ನನ್ನು. ಭೀಮನ ಹರಕೆಗಳ ಕೈಗೊಳ್ಳುತ್ತಾ, ಪಕ್ಕದಲ್ಲೇ ಭೀಮ ನಿಂತಿದ್ದಾನೆ, ಅವನು ದೊಡ್ಡಪ್ಪ. ಅವನು ವಿಶೇಷವಾದ ಹರಕೆಗಳನ್ನು, ಆಶೀರ್ವಾದವನ್ನು ಮಾಡ್ತಾನೆ. ಯುದ್ಧವನ್ನು ಜಯಿಸು, ಹೀಗೆ ಯುದ್ಧ ಮಾಡು, ಹಾಗೆ ಯುದ್ಧ ಮಾಡು, ನಿನಗೆ ಹೀಗಾಗಲಿ, ಒಳ್ಳೆಯದಾಗಲಿ. ನಕುಲಾದ್ಯರಿಗೆ ಪೊರಮಟ್ಟು, ಚಿಕ್ಕಪ್ಪಂದರು ನಕುಲ ಸಹದೇವ, ಅವ್ರಿಗೂ ನಮಸ್ಕಾರ ಮಾಡ್ತಾನೆ. ಆಡರಿದನು, ರಥವನ್ನು ಹತ್ತುತ್ತಾನೆ. ಎಂಥ ರಥ? ನವರತ್ನಮಯ ರಥವ. ಭಾಷೆಯನ್ನು ನೋಡಬೇಕು, ಕುಮಾರವ್ಯಾಸನ ಭಾಷೆಯನ್ನು. ನವರತ್ನಮಯವಾಗಿ ಕಂಗೊಳಿಸ್ತಾ ಇರುವಂಥ ರಥವನ್ನು ಅಭಿಮನ್ಯು ಹತ್ತಿದ ತಕ್ಷಣ ಕಹಳೆಗಳ ನಿನಾದ, ಡೋಲುಗಳು ಕಹಳೆಗಳ ನಿನಾದ ಆಕಾಶಕ್ಕೆ ಬಿರಿಯುವ ಹಾಗೆ ಆ ಶಬ್ದಗಳನ್ನು ಉಂಟು ಮಾಡಿತು. ಒಡನೆ ಕಳುಹುತ ಬಂದನ ನೆಲದೊಡೆಯನು ಅನುಜರು ಸಹಿತ. ಧರ್ಮರಾಯನಿಗೆ ಅವನನ್ನು ಕಳಿಸೋದಕ್ಕೆ ಮನಸ್ಸಿದೆಯೇ? ಇಲ್ಲ. ಮಗುವನ್ನು ಕಳಿಸ್ತಾ ಇದ್ದೀನಲ್ಲ, ಅದೊಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಅಳುಕಿದ್ದೇ ಇದೆ. ತಮ್ಮಂದರನ್ನು ಕರ್ಕೊಂಡು ನೋಡಿ, ಸ್ವಲ್ಪ ಹೋಗೋಣ ನಡೀರಿ, ಅವನೊಬ್ಬನ್ನೇ ಕಳಿಸೋದು ಬೇಡ ಅಂಥೇಳಿ ಅಭಿಮನ್ಯುವಿನ ರಥದ ಹಿಂದೆ ಧರ್ಮರಾಯ, ಭೀಮ, ನಕುಲ ಸಹದೇವರ ರಥವನ್ನು ಕೂಡ ಸ್ವಲ್ಪ ದೂರ ತಗೊಂಡು ಬರ್ತಾರೆ. ಆಮೇಲೆ ಸ್ವಲ್ಪ ದೂರ ಬಂದ ನಂತರ ನಡೆ ವಿಜಯನಾಗೆಂದು ತನುವನು ತಡವಿದರು. ಎಷ್ಟೇ ಆದರೂ ಮಗು ಪ್ರೀತಿ, ಆ ಶರೀರವನ್ನೆಲ್ಲ ಮುಟ್ಟಿ ಮೈ ದಡವಿ ವಿಜಯನಾಗು, ನಿನಗೆ ಜಯಶಾಲಿಯಾಗಪ್ಪ ಇವತ್ತು ಅಂತ ಹೇಳಿ ಅವನ ತನುವನ್ನು ತಡವಿತಾರಂತೆ. ಕಡುಮೋಹ ವೆಡೆಯಲು ಗುಡುಗುಡಿಸೆ. ಕಡುಮೋಹ, ಪುತ್ರಮೋಹ, ಎಲ್ಲರಿಗೂ ಪ್ರೀತಿಯಾದ ಮಗು ಅಭಿಮನ್ಯು, ಎಲ್ಲರಿಗೂ ಆ ಮೋಹ, ಮಗು ಹೋಗ್ತಾ ಇದೆಯಲ್ಲ ಯುದ್ಧಕ್ಕೆ ಅಂಥೇಳಿ ಅಂತಃಕರಣದಲ್ಲಿ ಆಗ್ತಾ ಇದ್ದರೂ ಕೂಡ ಶಿಶು ಬೀಳುಕೊಂಡನು ಪಿತೃಚತುಷ್ಟಯವ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ಕುಮಾರವ್ಯಾಸ. ಆ ಮಗು ಪಿತೃಚತುಷ್ಟಯ, 4 ಜನ ತಂದೆಯರಿಂದ ಬೀಳ್ಕೊಡುಗೆಯನ್ನು ಪಡೆದ. ಅವನು ಪಡೆದ ತಕ್ಷಣ ಸಾರಥಿಗೆ ಹೇಳಿದ, ನಡೆಸೋ ರಥವನ್ನು. ಸಾರಥಿ ರಥವನ್ನು ವೇಗವಾಗಿ ನಡೆಸೋದಕ್ಕೆ ಶುರು ಮಾಡಿದ ಯುದ್ಧಭೂಮಿಯ ಕಡೆಗೆ. ಆ ಸಾರಥಿಗೂ ಒಂದು ಸಂದೇಹ. ಯಾಕೆ ಅಂತಂದರೆ ಸಾರಥಿಗೆ ಚಾಯ್ಸ್ ಇಲ್ಲ. ಯಾವ ವೀರನ ರಥವನ್ನು ನಡೆಸಬೇಕು ಅದು ನಡೆಸಲೇಬೇಕು. ಆದರೆ ಇವತ್ತಿನ ಯುದ್ಧದ ಬಗ್ಗೆ ಸಾರಥಿಗೂ ಸ್ವಲ್ಪ ಅನುಮಾನ ಇದೆ. ಯಾಕೆ ಅಂತಂದರೆ ಅವನಿಗೂ ಸಹ ಗೊತ್ತಿಲ್ಲದೆ ಇರುವಂತಹ ವ್ಯೂಹ, ಪದ್ಮವ್ಯೂಹ. ಅವನು ಸಾರಥಿತನ ಮಾಡ್ತಾ ಇರೋದು ಅಭಿಮನ್ಯುವಿಗೆ, ಒಬ್ಬ ಹುಡುಗ ಬಾಲಕನಿಗೆ. ಏನು ಕಥೆಯೋ ಆ ವೀರನ ನಡುವೆ ಇಂತಹ ಪದ್ಮವ್ಯೂಹದಲ್ಲಿ ಯುದ್ಧ ಮಾಡೋದಕ್ಕೂ ಸರಿಯೇ, ಆಗತ್ಯೇ? ಅನುಮಾನವನ್ನು ವ್ಯಕ್ತಪಡಿಸ್ತಾನೆ ಸಾರಥಿ. ಎಲೆ ಕುಮಾರಕ ಹರ ಕುಮಾರಂಗಳವಿಯಲಿ ನಿಲರರಿದು. ಅಭಿಮನ್ಯು ಈಶ್ವರನ ಮಗ,
ಸಾಕ್ಷಾತ್ ಷಣ್ಮುಖನೇ ಬಂದರೂ ಕೂಡ ಈ ವೀರರ ನಡುವೆ ಇವತ್ತಿನ ವ್ಯೂಹದಲ್ಲಿ ಯುದ್ಧ ಮಾಡಿ ಗೆಲ್ಲೋದು ಕಷ್ಟ ಅಂತ ಅನ್ನಿಸ್ತಾ ಇದೆ. ಕೊರಳಿನ ಬಲುಹ ನರಿಯದೆ ಗಿರಿಯ ಹೊರಲಂಘಯಿಸುವರೇ. ನನ್ನ ಕುತ್ತಿಗೆ ಭಾರ ಎಷ್ಟು ಭಾರವನ್ನು ತಡೆಯುತ್ತೆ ಅಂಥೇಳಿ ಯೋಚನೆ ಮಾಡದಲೇ ಬೆಟ್ಟ ಹೊತ್ಕೋತೀನಿ ಅಂತ ಹೋಗೋಕ್ಕಾಗತ್ತೆ? ನಿನ್ನ ಈ ಒಂದು ಇವತ್ತಿನ ನಿರ್ಣಯ ಏನಿದೆ, ತೀರ್ಮಾನ ಏನಿದೆ, ನನಗೆ ಹೀಗೆ ಅನ್ನಿಸ್ತಾ ಇದೆ. ಬೆಟ್ಟವನ್ನು ಹೊರೋದಕ್ಕೂ ಮೊದಲು ನನ್ನ ಕುತ್ತಿಗೆ ಶಕ್ತಿಯನ್ನು ಪರೀಕ್ಷೆ ಮಾಡಬೇಕಲ್ವೇ? ಬಲುಗಡಿಯ ನೀ ಕರ್ಣ, ಮಹಾಪರಾಕ್ರಮಿ ಕರ್ಣ. ಕೃಪಾ ಅಲಘು ಭುಜಬಲ, ಕೃಪಾಚಾರ್ಯ ಏನು ಕಡಿಮೆ ಶಕ್ತಿ ಏನೋ ಅವನಿಗೆ. ದ್ರೋಣ ವ್ಯಗ್ಗಡೆಯ ಜಯದ್ರಥ, ಇವರೆಲ್ಲ ಇದ್ದಾರಲ್ಲ, ಇವರ ಮಧ್ಯೆ ನೀನು ಒಬ್ಬ ಹೋಗ್ತಾ ಇದೆಯಲ್ಲ ಯುದ್ಧ, ನಾನು ನೀನು ಹೋಗಬೇಕಾಗಿ ಬಂದಿದೆಯಲ್ಲ, ಇದು ಸರಿ ಅನಿಸುತ್ತಾ ನಿನಗೆ? ಅಭಿಮನ್ಯು ಹೇಳ್ತಾನೆ, ಮರಳು ಸಾರಥಿ, ದಡ್ಡ, ನಮ್ಮ ನಾವು ಪತಿಕರಿಸಿಕೊಳ್ಳಲಾಗದು ಕಣ, ನಮ್ಮನ್ನು ನಾವು ಹೊಗಳ್ಕೊಳ್ಬಾರ್ದು. ಕ್ಷತ್ರಿಯರಿಗೆ ಅದು ಉಚಿತವಲ್ಲ. ನಮ್ಮನ್ನು ಹೊಗಳ್ಕೊಂಡ್ರೆ ಏನು ಇವನು ಆತ್ಮಪ್ರಶಂಸೆ ಮಾಡಿಕೊಂಡ ಅಂತ ಅನ್ನೋ ಹಾಗಾಗತ್ತೆ. ಹೆದರಬೇಡ, ನಾನು ಮಾತಾಡಿ ಪ್ರಯೋಜನವೇನು? ಇವರೆಲ್ಲ ಈ ಯಾವ್ಯಾವ ವೀರರ ಹೆಸರನ್ನು ನೀನು ಹೇಳಿದೆಯೋ ಅವರೆಲ್ಲ ನನಗೆ ಸಮರು ಅಂತ ತಿಳ್ಕೊಳ್ಬೇಡ. ಯಾಕೆ ಗೊತ್ತೇನೋ? ಅದ್ಭುತವಾದ ಪದ್ಯದಲ್ಲಿ ಕುಮಾರವ್ಯಾಸ ಅಭಿಮನ್ಯುವಿನ ಮಾತುಗಳನ್ನು ಹಿಡಿದಿಡ್ತಾನೆ. ಬವರವಾದರೆ ಹರನ ವದನಕ್ಕೆ ಬೆವರ ತಗೆನು. ಒಂದು ವೇಳೆ ನನಗೂ ಈಶ್ವರನಿಗೂ ಯುದ್ಧ ಸಂಭವಿಸಿತು ಅಂತ ಇಟ್ಕೋ, ನಾನು ಈಶ್ವರನೊಡನೆ ಯುದ್ಧ ಮಾಡಬೇಕಾಗಿ ಬಂತು. ಪರಾಕ್ರಮಿಗಳಲ್ಲಿ ದೇವರು ಈಶ್ವರ, ಅವನ ಜೊತೆ ಒಂದು ಯುದ್ಧ ಮಾಡುವಂಥ ಪ್ರಸಂಗ ಒದಗಿದರೆ ಹರನ ವದನಕ್ಕೆ ಬೆವರ ತಗೆನು. ಈಶ್ವರನ ಹಣೆಯಲ್ಲಿ ಬೆವರು ಮೂಡಿ ಅವನು ಬೆವರೊರೆಸಬೇಕು. ಆ ರೀತಿ ಯುದ್ಧ ಮಾಡುವಂಥ ಸಾಮರ್ಥ್ಯ ನನಗಿದೆ. ಅವಗಡಿಸಿದರೆ ವಾಸವನ ಸದೆವೆನು. ಏನಾದರೂ ನನ್ನ ಎದುರಿಗೆ ಯುದ್ಧ ಮಾಡಬೇಕಾದಂಥ ಸಂದರ್ಭ ಬಂದರೆ ವಾಸವ, ಇಂದ್ರ, ದೇವತೆಗಳ ರಾಜ, ಮಹಾನ್ ಪರಾಕ್ರಮಿ, ಅವನನ್ನು ಸದೆವೆನು, ಮುಗಿಸಿ ಹಾಕ್ಬಿಡ್ತೀನಿ, ಕೈ ಕಟ್ಟಿ ಹಾಕಿಬಿಡ್ತೀನಿ. ಇಂದ್ರನೂ ನನಗೆ ಎದುರಲ್ಲ. ಹೊಕ್ಕಡೆ ಅಹುದೆನಿಸುವೆನು ಭಾರ್ಗವನ. ಭಾರ್ಗವ ಅಂದರೆ ಪರಶುರಾಮ. ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿದಂತಹ ಪರಶುರಾಮ, ಯಾರು ಅವನಿಗೆ ಸೋಲೇ ಇಲ್ಲ. ಅವನು ಒಂದು ವೇಳೆ ಅವನ ಎದುರಿಗೆ ನಾನು ಯುದ್ಧ ಮಾಡಬೇಕಾಗಿ ಬಂದರೆ ಅವನನ್ನು ಗೆಲ್ತೀನಿ ಅಂತ ಹೇಳೋಲ್ಲ. ಹೊಕ್ಕಡೆ ಅಹುದೆನಿಸುವೆನು ಭಾರ್ಗವನ. ಆ ಪರಶುರಾಮ ಸಹಿತ ಪರವಾಗಿಲ್ಲಪ್ಪ, ನಾನು ಸಮಕ್ಕೆ ಯುದ್ಧ ಮಾಡ್ತಾ ಇದ್ದಾನೆ ಇವನು ಹುಡುಗ ಅಂತ ಅನ್ನಿಸ್ಬೇಕು. ಅಹುದೆನಿಸುವೆನು. ಪರಶುರಾಮನನ್ನು ಸಹಿತ ಸರಿ ಕಣಯ್ಯ, ನಿನ್ನಂತ ಜೊತೆ ಯುದ್ಧ ಮಾಡಿದ್ದು ಸರಿ ಆಯ್ತು ನನಗೆ ಅಂತ ಅನ್ನಿಸ್ಬೇಕು. ಹಾಗೆ ಯುದ್ಧ ಮಾಡ್ತೀನಿ. ಜವನ ಜವಗೆಡಿಸುವೆನು. ಜವ ಅಂದರೆ ಯಮ, ಜವ ಅಂದರೆ ಇನ್ನೊಂದು ಅರ್ಥ ವೇಗ. ಯಮನ ವೇಗವನ್ನು ಕೆಡಿಸಿ ಹಾಕ್ಬಿಡ್ತೀನಿ. ಯಮನೆದುರುಗಡೆ ಯುದ್ಧ ಮಾಡಬೇಕಾದಂಥ ಸಂದರ್ಭ ಬಂದರೆ ಜವನ ಜವಗಿಡಿಸುವೆನು. ಅವನ ವೇಗ ತಬ್ಬಿಬ್ಬಾಗೋಗ್ಬಿಡ್ಬೇಕು ಯಮ, ಆ ರೀತಿ ಯುದ್ಧ ಮಾಡ್ತೀನಿ. ಸಾಕಿನ್ ಅವರಿವರಲೇನು. ಇನ್ನು ಉಳಿದವ್ರ ಮಾತೇನು ಬಿಡೋ, ಬೇರೆಯವ್ರ ಮಾತು ಯಾಕೆ? ಒಂದು ವೇಳೆ ಅರ್ಜುನನು ಮಾಧವನು ಮುನಿದೊಡೆ. ಒಂದು ರಹಸ್ಯವನ್ನು ಹೇಳ್ತೀನಿ ತಿಳ್ಕೊ. ಇವರು ಎಲ್ಲರನ್ನೂ ಹೇಳಿದ್ನಲ್ಲ ಉದಾಹರಣೆ, ಅದು ಹೆಚ್ಚಲ್ಲ. ಒಂದು ವೇಳೆ ಅರ್ಜುನ ಮಾಧವ, ನಮ್ಮ ಅಪ್ಪ ನಮ್ಮ ಸೋದರ ಮಾವ, ಇವರಿಬ್ಬರೂ ಒಂದು ಪಕ್ಷ ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡು ಯುದ್ಧಕ್ಕೆ ಬಂದರೆ ಗೆಲುವೆನು ಅಂಜದೆ ರಥವ ಹರಿಸೆಂದ. ಅವರಿಬ್ಬರೂ ನನ್ನ ಮೇಲೆ ಯುದ್ಧ ಮಾಡೋದಕ್ಕೆ ಬಂದರೂ ಕೂಡ ಅವರಿಬ್ಬರನ್ನು ಗೆಲ್ಲುವಂತಹ ಸಾಮರ್ಥ್ಯ ನನಗಿದೆ. ನೀನು ಯಾಕೆ ಹೆದರ್ಕೋತಾ ಇದ್ದೀಯಾ? ರಥವನ್ನು ಹರಿಸು ಅಂತ ಹೇಳ್ತಾನೆ. ಅಂದರೆ ಅಷ್ಟು ಆತ್ಮವಿಶ್ವಾಸ ಅಭಿಮನ್ಯುವಿಗಿದೆ. ಈ ಮಹಾಭಾರತದ ವೀರರುಗಳಲ್ಲಿ ಯಾರಿಗೆ ಅವತ್ತವತ್ತಿನ ಯುದ್ಧದಲ್ಲಿ ಪ್ರಾಧಾನ್ಯ ಸಿಕ್ಕುತ್ತೋ ಅವತ್ತು ಮಾತ್ರ ಅವರ ಮಹತ್ವ ಅರ್ಥ ಆಗುತ್ತೆ. ಅವರು ಮೌನವಾಗಿ ನಿತ್ಯಗಟ್ಟಲೆ ಯುದ್ಧ ಮಾಡ್ತಾ ಇರ್ತಾರೆ. ಆದರೆ ಇವತ್ತು ಅಭಿಮನ್ಯುವಿನ ದಿವಸ. ಇವತ್ತು ಅಭಿಮನ್ಯುವಿನ ನೈಜ ಪ್ರತಿಭೆ, ನೈಜ ಸಾಮರ್ಥ್ಯ ಹೊರಗೆ ಬರುವಂಥ ದಿವಸ. ಅವನಲ್ಲಿರುವಂಥ ಆತ್ಮವಿಶ್ವಾಸ ಇಲ್ಲಿ ಪ್ರಕಟವಾಗ್ತಾ ಇದೆ. ನಾನು ಯಾರಿಗೂ ಹೆದರಲ್ಲ, ಯಾರು ಎದುರುಗಡೆ ಬಂದರೂ ನನಗೆ ಯುದ್ಧ ಮಾಡೋದಕ್ಕೆ ಭಯ ಇಲ್ಲ. ಮತ್ತು ಭಯ ಇಲ್ಲ ಅಷ್ಟೇ ಅಲ್ಲ, ಧೈರ್ಯದಿಂದ ಯುದ್ಧ ಮಾಡೋದು ಅಷ್ಟೇ ಅಲ್ಲ, ಗೆಲ್ಲುವ ಮನೋಭಾವ, ಗೆಲ್ಲುವ ಯಶಸ್ಸನ್ನು ಪಡೆಯುವಂತಹ ವಿಶ್ವಾಸ ನನಗಿದೆ. ಹೆದರಬೇಡ ನಡಿ. ಹಾಗಂದ ಕೂಡಲೇ ವೇಗವಾಗಿ ರಥವನ್ನು ಓಡಿಸ್ತಾನೆ ಸಾರಥಿ ಯುದ್ಧಕ್ಕೆ. ಅವನಿಗೂ ಸಮಾಧಾನ ಆಗುತ್ತೆ. ಓ, ಇಷ್ಟು ಆತ್ಮವಿಶ್ವಾಸದ ಮಗು ಇದು, ಇವನು ಹುಡುಗ ಅಂತ ಹೆದರಬೇಕಾಗಿಲ್ಲ ಅಂಥೇಳಿ
ರಥವನ್ನು ಓಡಿಸ್ತಾನೆ. ರಥವನ್ನು ಓಡಿಸುವಾಗ ಆ ಕುದುರೆಗಳ ಪದಹತಿಯಿಂದ, ಆ ಕಾಲಿನಿಂದ ಹೊರಟಂಥ ಧೂಳು ಇಡೀ ವಾತಾವರಣವನ್ನೆಲ್ಲ ವ್ಯಾಪಿಸ್ಕೊಂಡು ಬಿಡ್ತು. ಅದು ಹೇಗೆ ವ್ಯಾಪಿಸ್ಕೊಳ್ತು? ಒಂದು ಅದ್ಭುತವಾದ ರೂಪಕದ ಮೂಲಕ ಕುಮಾರವ್ಯಾಸ ಅದನ್ನು ವ್ಯಕ್ತಪಡಿಸ್ತಾನೆ. ಆ ಧೂಳಿ ಹೇಗೆ ಬಂತು? ನದಿ, ಗಂಗಾ ನದಿಗೆ ಈಶ್ವರನಾಗಿ ಹೋಯಿತು. ಈಶ್ವರನಾಗೋದು ಅಂದ್ರೇನು? ಈಶ್ವರ ಹೇಗೆ ಗಂಗಾ ನದಿಯನ್ನು ತನ್ನ ಜಡೆಯಲ್ಲಿ ಅಡಗಿಸ್ಕೊಂಡು ಬಿಟ್ಟನೋ ಹಾಗೆ ಈ ಧೂಳು ನದಿಯನ್ನು ಮಾಯ ಮಾಡಿಬಿಡ್ತು. ಅಂದರೆ ನದಿಯನ್ನೆಲ್ಲ ವ್ಯಾಪಿಸ್ಕೊಂಡು ಬಿಡ್ತು. ಮಕರಾಕರಕ್ಕೆ ಕಳಶ ಜನ ಆಯಿತು. ಸಮುದ್ರಕ್ಕೆ ಅಗಸ್ತ್ಯ ಋಷಿಯಾಗಿ ಹೋಯಿತು. ಅಂದರೆ ಅಗಸ್ತ್ಯ ಋಷಿ ಸಮುದ್ರವನ್ನು ಆಪೋಷಣ ತಗೊಂಡ್ಬಿಟ್ಟ. ಹಾಗೆ ಈ ಧೂಳು, ರಥದ ಕುದುರೆಗಳ ಪಾದದಿಂದ ಎದ್ದ ಧೂಳು ಸಮುದ್ರವನ್ನು ಮುಚ್ಚಿ ಹಾಕಿಬಿಡ್ತು. ಅಷ್ಟೇ ಅಲ್ಲ, ಸೂರ್ಯನನ್ನು ಮುಚ್ಚಿ ಹಾಕ್ತು. ತರಣಿಗೆ ಅರಿವಿಧುಂತುದನ ಆಯಿತು. ಸೂರ್ಯನಿಗೆ ರಾಹುವಾಗಿ ಹೋಯಿತು. ಸೂರ್ಯನನ್ನು ಮುಚ್ಚಿತು, ನದಿಯನ್ನು ಮುಚ್ಚಿತು, ಸಾಗರವನ್ನು ಮುಚ್ಚಿತು. ಅಷ್ಟು ವಿಶಾಲವಾಗಿ ಈ ಧೂಳನ್ನು ಎಬ್ಬಿಸ್ಕೊಂಡು ಹೋಯಿತು ಅಭಿಮನ್ಯುವ ರಥ ಅನ್ನೋದನ್ನು ಉತ್ಪ್ರೇಕ್ಷೆಯಿಂದ ವರ್ಣಿಸ್ತಾನೆ ಕುಮಾರವ್ಯಾಸ. ಅಷ್ಟೇ ಅಲ್ಲ, ಮುಂದಕ್ಕೆ ಹೇಳ್ತಾನೆ, ಈ ಪ್ರಪಂಚದಲ್ಲಿ 3 ಗುಣಗಳಿವೆ ಅಂತ ಹೇಳ್ತಾರೆ, ಸತ್ವ, ರಜಸ್ಸು, ತಮಸ್ಸು ಅಂಥೇಳಿ. ಆದರೆ ಇವತ್ತಿನ ಈ ರಥ ಹೋಗೋದನ್ನು ನೋಡಿದ್ರೆ, ಅರರೆ ಸತ್ವ ರಜಸ್ ತಮಂಗಳೊಳು 2 ಗುಣ ಒಡಗಿತು. ಸತ್ವ, ರಜಸ್ಸು, ತಮಸ್ಸು ಅನ್ನೋದು 3 ಗುಣ ಅಲ್ಲ. ಸತ್ವವೂ ಇಲ್ಲ, ತಮಸ್ಸೂ ಇಲ್ಲ, ರಜೋಗುಣ ಒಂದೇ ಇರೋದು. ರಜೋಗುಣದ ಉರುಳಿಯಾದುದು ಲೋಕ. ಇಡೀ ಪ್ರಪಂಚವೆಲ್ಲ ಈ ರಜೋಗುಣದಿಂದ ತುಂಬಿ ಹೋಗಿಬಿಟ್ಟಿದೆ. ರಜೋಗುಣ ಒಂದೇ ಇರೋದು ಅನ್ನೋ ಹಾಗೆ ಈ ರಥದ ಧೂಳು ಮಾಡ್ತು. ರಜಸ್ಸು ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು, ರಜ ಅಂದರೆ ಧೂಳು. 2ನೇದು ರಜ ಅಂದರೆ ರಜೋಗುಣ. ಯಾವಾಗ ಈ ಧೂಳು ಎಲ್ಲವನ್ನು ವ್ಯಾಪಿಸಿ ಯುದ್ಧ ಭೂಮಿಯಿಂದ ಹಿಡಿದು ಸಮುದ್ರ, ನದಿ, ಆಕಾಶ, ಸೂರ್ಯನನ್ನೆಲ್ಲ ಮರೆಮಾಡುವಷ್ಟು ವ್ಯಾಪಿಸಿ ಬಿಡ್ತೋ, ಆವಾಗ ಅನ್ನಿಸ್ತಾ ಇದೆ ರಜೋಗುಣದ ಉರುಳಿಯಾಗಿ ಹೋಯಿತು ಲೋಕ. ಸತ್ವ, ತಮಸ್ಸು ಎಲ್ಲೋ ಹೊರಟೋಗ್ಬಿಟ್ವು. ಆ ರೀತಿಯ ಉತ್ಪ್ರೇಕ್ಷೆಯಿಂದ ಅಭಿಮನ್ಯುವಿನ ರಥದಿಂದ ಎದ್ದಂಥ ಧೂಳನ್ನು ವರ್ಣಿಸ್ತಾನೆ ಕುಮಾರವ್ಯಾಸ. ಪದ್ಮವ್ಯೂಹದ ಎದುರುಗಡೆ ಹೋಗಿ ನಿಂತುಕೊಳ್ತದೆ. ಪದ್ಮವ್ಯೂಹದ ಎದುರಿಗೆ ಸೌಬಲ, ಶಕುನಿ ಮತ್ತು ಜಯದ್ರಥ ಇಬ್ಬರು ನಿಂತಿದ್ದಾರೆ. ಇವತ್ತು ಅವರಿಗೆ ಒಂದು ರೀತಿಯ ವಿಶೇಷವಾದ ಮಹತ್ವ. ಯಾಕೆ ಅಂತಂದರೆ ಈ ಪದ್ಮವ್ಯೂಹವನ್ನು ಯಾರೂ ಗೆಲ್ಲೋಕ್ಕೆ ಸಾಧ್ಯವಿಲ್ಲ. ಅದನ್ನು ಪ್ರವೇಶ ಮಾಡೋ ಗೊತ್ತಿರೋರೇ ಕೆಲವರು. ಅದರಲ್ಲಿ ಕೃಷ್ಣಾರ್ಜುನರು ಇಲ್ಲ, ಬಲರಾಮ ಇಲ್ಲ. ಇನ್ನು ಯಾರನ್ನು ಕಳಿಸ್ತಾನೆ ಧರ್ಮರಾಯ ಅನ್ನುವಂಥ ಒಂದು ಕುತೂಹಲ ಕೌರವರಿಗೂ ಇದೆ. ಅದರ ಮುಂಚೂಣಿಯಲ್ಲಿ ನಿಂತಿರುವಂಥ ಶಕುನಿ ಮತ್ತು ಜಯದ್ರಥ ಇಬ್ಬರು ನೋಡ್ತಾ ಇದ್ದಾರೆ, ಯಾರಪ್ಪ ಯಾರೋ ಬರ್ತಾ ಇರೋ ರಥ ನೋಡಿದ್ರೆ, ರಭಸವನ್ನು ನೋಡಿದ್ರೆ, ರಥವಿದು ಸೈನ್ಯ ಪಾರಾವಾರಕಿದನು ಅಂಗೈಸುವನು ತ್ರಿಪುರಾರಿಯೋ, ಏನಾದ್ರು ಶಿವ ಬರ್ತಾ ಇದ್ದಾನೇನು, ಅಥವಾ ತ್ರಿವಿಕ್ರಮನೋ, ಸುರೇಶ್ವರನೋ, ಇಂದ್ರನೋ, ಯಾರಪ್ಪ ಬರ್ತಾ ಇರೋದು, ಇಷ್ಟು ರಭಸವಾಗಿ ಬರ್ತಾ ಇದೆಯಲ್ಲ ರಥ ಅಂಥೇಳಿ ನೋಡ್ತಾ ಇದ್ದಾರೆ. ಅಭಿಮನ್ಯುವಿನ ರಥ. ಅಭಿಮನ್ಯು ಆ ಎದುರಿಗೆ ಬಂದು ನಿಂತು ಕೂಡಲೇ ಇವರಿಬ್ಬರನ್ನು ಉದ್ದೇಶಿಸಿ ಹೇಳ್ತಾನೆ, ಫಡ ಜಯದ್ರಥ, ಹೋಗು ದಾರಿ ಬಿಡಪ್ಪ, ನೀನು ಅಳವಡಿಕೆಯಲ್ಲಿದು, ನಿನಗೂ ನನಗೂ ಸಮಾನ ಯುದ್ಧ ಆಗೋಕ್ಕೆ ಸಾಧ್ಯವೇ ಇಲ್ಲ, ನೀನು ನನ್ನ ಎದುರಿಗೆ ಬರಬೇಡ. ಸಾರು ಸೌಬಲ, ಶಕುನೇ ದೂರ ಹೋಗು. ಮಿಡುಕಿದಡೆ, ಒಂದು ವೇಳೆ ನೀವು ಯುದ್ಧಕ್ಕೆ ನಾನು ಪ್ರಯತ್ನ ಮಾಡಿದ್ರಿ ಅಂದರೆ ಮರುಳು ಹಿರಿ, ದಡ್ರಾಗಿ ಹೋಗ್ತೀರಿ. ಯಾಕೆಂದರೆ ಲೇಸಲ್ಲ ಎಮ್ಮೋಳ ಅತಿಮಥನ, ನಮ್ಮ ಜೊತೆ ಯುದ್ಧ ಮಾಡೋದು ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲ್ಲ. ತುಡುಕಿದರೆ ಕೈ ಬೇವುವುದು, ಒಂದು ಪಕ್ಷ ನೀವೇನಾದರೂ ಯುದ್ಧ ಮಾಡಬೇಕು ಪ್ರಯತ್ನ ಮಾಡಿದ್ರಿ ಕೈ ಸುಟ್ಟುಕೊಳ್ತೀರಿ. ಬಲುಗಡಿಯತನ ಬಯಲಹುದು, ಮಹಾಪರಾಕ್ರಮಿಗಳು ಅಂತ ನಿಮ್ಮನ್ನು ನೀವು ತಿಳ್ಕೊಂಡಿದ್ದೀರಿ, ಬೇರೆಯವರು ತಿಳ್ಕೊಂಡಿದ್ದಾರೆ. ಆದರೆ ನೀನು ನನ್ನ ಮೇಲೆ ಯುದ್ಧ ಮಾಡಿದರೆ ನಿಮ್ಮ ಬಂಡವಾಳ ಹೊರಗೆ ಬರುತ್ತೆ, ದಾರಿ ಬಿಡಿ ಅಂತ ಹೇಳ್ತಾನೆ. ಅವರು ಪ್ರತಿರೋಧವನ್ನು ವ್ಯಕ್ತಪಡಿಸಿದ ಕೂಡಲೇ 2 ನಿಮಿಷಕ್ಕೆ ತಡೆಗಡಿದು ಬಿಸೂಟನು, ಒಂದೇ ಮಾತಲ್ಲಿ ಹೇಳ್ತಾನೆ ಕುಮಾರವ್ಯಾಸ. ಅವರಿಬ್ಬರು ಯಾವಾಗ ಎದುರಿಸಿ ಯುದ್ಧ ಮಾಡೋಕ್ಕೆ ಪ್ರಾರಂಭವಾದರೂ ತಡೆಗಡಿದು ಬಿಸೂಟನು, ತುಂಡು ಮಾಡಿ ಹಾಕ್ಬಿಟ್ಟ. ಏನನ್ನ? ಭಟರ ಅವರ ಸೈನಿಕರನ್ನು, ಹಯ ಅವರ ಕುದುರೆಗಳನ್ನು, ರಥ ಅವರ ತೇರುಗಳನ್ನು, ಧನುವ ಸಾರಥಿ ಅವರು ಹಿಡಿದಿದ್ದಂಥ ಬಿಲ್ಗಳನ್ನು, ಅವರ ರಥವನ್ನು ನಡೆಸ್ತಾ ಇದ್ದಂಥ ಸಾರಥಿಯನ್ನು 2ನೇ ನಿಮಿಷದಲ್ಲಿ ಅವನು ನಿಂತ ಹೆಜ್ಜೆಯಲ್ಲಿ ಅವರಿಬ್ಬರ ಸರ್ವನಾಶ ಮಾಡಿ ಅವರಿಬ್ಬರೂ ಮಹಾಪರಾಕ್ರಮಿಗಳು ಅಂದ್ಕೊಂಡಿದ್ದವರು ಭೂಮಿಯ ಮೇಲೆ ನಿಲ್ಲುವ ಹಾಗೆ ಮಾಡ್ದ.
ಆಶ್ಚರ್ಯವಾಯಿತು, ಗಾಬರಿ ಆಯಿತು ಅವರಿಗೆ. ರಥ ಮುರಿದು ಮನನೊಂದು ಸುಮಹಾರಥರು ಹಿಮ್ಮೆಟ್ಟಿದರು. ಪ್ರಾರಂಭದಲ್ಲಿಯೇ ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಆಘಾತವನ್ನು ಉಂಟು ಮಾಡಿದ ಅಭಿಮನ್ಯು ರಥ ಮುರಿದು ಹೋಯಿತು. ಭೂಮಿ ಮೇಲೆ ನಿಂತುಕೊಂಡು ಬಹಳ ಮನಸ್ಸಿಗೆ ನೋವಾಯಿತು ಇಬ್ಬರೂ. ಸುಮಹಾರಥರು ಹಿಮ್ಮೆಟ್ಟಿದರು, ಹಿಂದೆ ಕೊಟ್ಟೋದ್ರು. ಯಾವಾಗ ಅವರು ದಾರಿ ಬಿಟ್ಟರೋ ಅತಿರಥ ಭಯಂಕರನು ಒಡೆದು ಹೊಕ್ಕನು ವೈರಿಮೋಹರವ. ಯಾವಾಗ ಬಾಗಿಲು ತೆರೆಯಿತೋ ಅಭಿಮನ್ಯು ಬಾಗಿಲನ್ನು ತೆರೆಸ್ಕೊಂಡು ಆ ಶತ್ರು ಸೈನ್ಯದ ಪದ್ಮವ್ಯೂಹವನ್ನು ಒಡೆದು ಹೊಕ್ಕನು, ಅದರ ಪ್ರವೇಶವನ್ನು ಒಳಗೆ ಮಾಡ್ದ. ಹೇಗೆ ಅವನ ರಭಸಕ್ಕೆ ಕೌರವ ಸೈನ್ಯ ಹೇಗೆ ಭಾಗವಾಯಿತು, ಇಬ್ಬಾಗವಾಗಿ ಅವನಿಗೆ ಜಾಗ ಬಿಡ್ತು ಅನ್ನೋದನ್ನು ಮತ್ತೊಂದು ರೂಪಕದಲ್ಲಿ ಹೇಳ್ತಾನೆ ಕುಮಾರವ್ಯಾಸ. ಹೇಗೆ ಮಥನದಲ್ಲಿ ಮುರಿಯೊಡೆದ ಶೈಲವ್ಯಥಿತ ಸಾಗರದಂತೆ ಬಿರಿದವು ರಥನಿಕರ ಕಾಲಾಳು ಕುದುರೆಗಳು ಒಂದು ನಿಮಿಷದಲ್ಲಿ. ಸಮುದ್ರ ಮಥನವಾದಾಗ ಮೇರು ಪರ್ವತವನ್ನು ಸಮುದ್ರದ ಮಧ್ಯದಲ್ಲಿ ಇಟ್ಟು ದೇವತೆಗಳು ರಾಕ್ಷಸರು ಅದನ್ನು ಕಡಿಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವಾಗ ಆ ಪರ್ವತವನ್ನು ಸಮುದ್ರದ ಮಧ್ಯದಲ್ಲಿ ಇಟ್ಟು ಕೂಡಲೇ ಅದನ್ನು ಕಡಿಯೋದಕ್ಕೆ ಪ್ರಾರಂಭ ಮಾಡಿದ ಕೂಡಲೇ ಸಮುದ್ರ ಜಾಗ ಬಿಡ್ತದೆ. ಹಾಗೆ ಈ ವೈರಿ ಸಮುದ್ರ, ಕೌರವರ ಸೇನಾ ಸಮುದ್ರ ಯಾವಾಗ ಅಭಿಮನ್ಯುವಿನ ತೇರು ಹೋಗಿ ಅಲ್ಲಿ ನಿಂತ್ಕೊಳ್ತಾವ ಪರ್ವತದ ಉಪಾದಿಯಲ್ಲಿ, ಹೆದರಿ ಅವನ ಬಾಣ ಪ್ರಯೋಗಕ್ಕೆ ಅಂಜಿ ಅವನ ರಭಸಕ್ಕೆ ಹೆದರಿ ಬಿರಿದು ಜಾಗ ಬಿಡ್ತು. ಮಥನದಲ್ಲಿ ಮುರಿಯೊಡೆದ ಶೈಲವ್ಯಥಿತ ಸಾಗರದಂತೆ ಬಿರಿದವು. ಆ ಸೈನ್ಯ ಜಾಗ ಮಾಡಿ ಬಿರಿದು ಜಾಗ ಮಾಡಿಕೊಡ್ತು. ರಥನಿಕರ, ಕುದುರೆ, ಕಾಲಾಳು ಒಂದು ನಿಮಿಷದಲ್ಲಿ ಅವನು ಹೋದ ಕೂಡಲೇ ಬಿರಿದು ಆ ದೊಡ್ಡ ಸೈನ್ಯದ ಸಮುದ್ರ ಜಾಗ ಮಾಡಿಕೊಡ್ತು ಅಂತ ಹೇಳ್ತಾರೆ. ಅಭಿಮನ್ಯುವಿನ ಪ್ರವೇಶ, ಆ ಪದ್ಮವ್ಯೂಹದ ಪ್ರವೇಶವನ್ನೇ ಇಷ್ಟು ಸಾರವತ್ತಾಗಿ ವರ್ಣಿಸ್ತಾನೆ ಕುಮಾರವ್ಯಾಸ. ಅದು ಮುಂದಕ್ಕೆ ಹೇಗೆ ಯುದ್ಧ ಆಯಿತು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ರಂಗನಾಥ ಕಟ್ಟಾಯ, ಕುಮಾರವ್ಯಾಸ.